ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ. ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನು ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ ಎನ್ಎಸ್ ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಜಿಲ್ಲಾಡಳಿತ ವಿವಿಧ ಇಲಾಖೆಗಳಿಂದ ವಿಶ್ವ ಗ್ರಾಹಕರ ದಿನಾಚರಣೆ. ಪರಿಸರ ಕಾಪಾಡಲು ಅಧಿಕಾರಿಗಳೊಂದಿಗೆ ಗ್ರಾಹಕರು ಕೈಜೋಡಿಸಿ. ನ್ಯಾಯಾಧೀಶ ಸಾತ್ವಿಕ್. ಮಹಾನಗರ ಪಾಲಿಕೆಯ ಬಜೆಟ್ ಪೂರ್ವಭಾವಿ ಸಭೆ. ಅಧ್ಯಕ್ಷ ಮೇರೆಗೆ ಅಭಿವೃದ್ಧಿ ಕೆಲಸಕ್ಕೆ ಅನುದಾನ ಮೀಸಲಿಗೆ ಮನವಿ. ಮಾರ್ಚ್ 30 ಮತ್ತು 30ರಂದು ನಗರದಲ್ಲಿ ಕರ್ನಾಟಕ ರೈತ ಸಂಘದ 8ನೇ ರಾಜ್ಯ ಸಮ್ಮೇಳನ. ರೈತ ವಿರೋಧಿ ನೀತಿಗಳ ಕುರಿತು ಚರ್ಚೆ. ಡಿಎಚ್ ಪೂಜಾರ. ಮಾಜಿ ಸಚಿವ ಕೆ ಶಿವನಗೌಡ ಹೇಳಿಕೆ ತಪ್ಪಾಗಿ ಅರ್ಥ. ಎಫ್ಐಆರ್ ರದ್ದುಗೊಳಿಸಿದರೆ ಹೋರಾಟ. ಬಸವರಾಜ್ ನಕುಂದಿ. ಜೈರಾಬಾದ್ ಮಸೀದಿಯಲ್ಲಿ ಇಫ್ತಾರ್ ಕೂಟ. ಎಂ ಪವನ್ ಕುಮಾರ್ ಶುಭ ಹಾರೈಕೆ. ಪ್ಲಾಸ್ಟಿಕ್ ಬಳಕೆಯನ್ನು ತಡೆಗಟ್ಟುವ ಮೂಲಕ ಪರಿಸರವನ್ನು ಕಾಪಾಡುವ ಕಾರ್ಯ ಅಧಿಕಾರಿಗಳದ್ದು ಮಾತ್ರವಲ್ಲದೆ ಗ್ರಾಹಕರ ಕರ್ತವ್ಯವೂ ಆಗಿದೆ. ಪರಿಸರವನ್ನು ರಕ್ಷಿಸುವ ಕಾರ್ಯಕ್ಕೆ ಪ್ರತಿಯೊಬ್ಬರ ಕೈಜೋಡಿಸಬೇಕೆಂದು ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಎಚ್ ಸಾತ್ವಿಕ್ ಹೇಳಿದರು. ಅವರಿದ್ದು ನಗರದ ಸರ್ಕಾರಿ ನೌಕರ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗ, ಆಹಾರ ಮತ್ತು ನಾಗರಿಕ ಸರಬರಾಜು, ಗ್ರಾಹಕರ ವ್ಯವಹಾರಗಳ ಇಲಾಖೆ ಹಾಗೂ ಕಾನೂನು ಮಾನವ ಶಾಸ್ತ್ರ ಇಲಾಖೆ ವಸತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಗ್ರಾಹಕರ ದಿನಾಚರಣೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಸೇವೆ ಹಾಗೂ ಆಹಾರಗಳನ್ನು ನೀಡುವುದು ಪ್ರತಿಯೊಂದು ವ್ಯಾಪಾರಿಗಳ ಕರ್ತವ್ಯವಾಗಿದ್ದು, ಪ್ರಸ್ತುತ ದಿನಮಾನಗಳಲ್ಲಿ ಬೀದಿ ಬೀದಿಗಳಲ್ಲಿ ಮಾರಾಟ ಮಾಡಲಾಗುವ ಆಹಾರಗಳು ಅಸುರಕ್ಷತೆಯಿಂದ ಕೂಡಿದ್ದು, ನಿಷೇಧಿತ ಆಹಾರ ಪದಾರ್ಥಗಳ ಬಳಕೆ, ಗುಣಮಟ್ಟವಲ್ಲದ ಎಣ್ಣೆಯಿಂದ ತಯಾರಿಸಲಾಗುತ್ತಿದೆ. ಇದರಿಂದ ಗ್ರಾಹಕರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳು ಬೀರುತ್ತವೆ. ಆದ್ದರಿಂದ ಗ್ರಾಹಕರಾದವರು ಕೂಡ ಅಸುರಕ್ಷಿತ ಆಹಾರಗಳನ್ನು, ತಿಂಡಿಗಳನ್ನು ತಿನ್ನಬಾರದೆಂದು ಎಂದರು. ಇತ್ತೀಚೆಗೆ ರಾಯಚೂರು ನಗರದಲ್ಲಿ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗುತ್ತಿದ್ದು, ಅಧಿಕಾರಿಗಳು ದಾಳಿ ಮಾಡಿದಾಗ, ತಪಾಸಣೆ ಮಾಡಿದಾಗ ಮಾತ್ರ ಕಡಿಮೆಯಾಗುವ ಕೆಲವು ದಿನಗಳ ನಂತರ ಮತ್ತೆ ಹೆಚ್ಚಿನ ಪ್ಲಾಸ್ಟಿಕ್ ಬಳಕೆಗಳನ್ನು ಮಾಡಲಾಗುತ್ತದೆ. ಅಧಿಕಾರಿಗಳ ಜೊತೆಗೆ ಗ್ರಾಹಕರು ಕೈ ಜೋಡಿಸಬೇಕು. ಪ್ಲಾಸ್ಟಿಕ್ ಬಳಕೆ ಮಾಡದೆ ಬಟ್ಟೆ ಚೀಲಗಳನ್ನು ತೆಗೆದುಕೊಂಡು ಹೋಗಬೇಕು ಎಂದರು. ಓಪನ್ ಕೆಳಗೆ ನಿಂದ್ರಂಗಿಲ್ಲ, ಇಟ್ಕೋಬೇಕಾಗ್ತದೆ. ಇದು ವರ್ಕಿಂಗ್ ಸ್ಟ್ಯಾಂಡರ್ಡ್. ಇದು 14 ಕೆಜಿ, ಇದು 19 ಕೆಜಿ. ಓಕೆ, 1% ಈಗ ಬಂದ್ ಮಾಡ್ಲಿಕ್ಕೆ ಬಿಡೋದು ಮಿಕ್ಸ್ ಆಗಿದೆ ಎಲ್ಲ. ಹೌದು ಸರ್, ನಾವು ಹೇಳಂಗಿಲ್ಲ. ಕರೆಕ್ಟ್. ಬಟ್ ಇದು ಇದರಿಂದ ಏನು ಉಪಯೋಗ ನಮ್ಗೆ? ಇದ್ರದ್ದು ಸಬ್ಸ್ಟಿಟ್ಯೂಟ್ ಏನ್ರಿ? ನೀವು ಪರ್ಮಿಷನ್ ಕೊಟ್ಟು ನಾವು ಬ್ಲಾಕ್ ಮಾಡಿಸಿ ಎಲ್ಲ ಕೆಲಸ ಮಾಡಿ ಕೊಡ್ತಾ ಇದ್ದೀವಿ ಸರ್. ನಮ್ಮ ಅದ್ಭುತ ಈಗ ಗಣ್ಯಮಾನ್ಯರಿಗೆ ಪುಸ್ತಕ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ರಾಯಚೂರು ಇವರಿಗೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ
ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀ ಬಹುದೇವ್ ಪಾಟೀಲ್ ಮಾನ್ಯ ಗೊತ್ತಾಗಿದ್ದಂದ್ರೆ ಹೊರಗಿನ ತಿಂದೀವಿ ಅಂದ್ರೆ ನನಗೆ ಆರಾಮ ತಪ್ಪುದು ಖಡಾಖಂಡಿತ ಅಂತಿಕೊಂಡು ನನಗೆ ಗೊತ್ತಾಗ್ಬಿಟ್ಟದ ಇವರ. ಅದ್ರ ಸಲುವಾಗಿ ನೀವು ಕೂಡ ಸ್ವಲ್ಪ ಜಾಗೃತರಾಗಿರ್ಬೇಕು. ನಾವೇನು ಗೋಬಿ ಅಥವಾ ಈ ಬಜ್ಜಿಯದು ಏನು ತಯಾರು ಮಾಡ್ತೀವಿ, ನಾವು ಸ್ವಲ್ಪ ಪರಿಜ್ಞಾನ ಇಟ್ಕೊಂಡು ನಮ್ಮ ಗ್ರಾಹಕರ ಬಗ್ಗೆ ಕೂಡ, ಅವ್ ಗ್ರಾಹಕ ನಮ್ಮ ಕಡೆ ಬರ್ತಾನಂದ್ರೆ ಅವನು ಆರೋಗ್ಯದ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ ಇರ್ತದೆ. ಅದನ್ನು ಕೂಡ ನಾವು ತಿಳ್ಕೊಂಡು ಒಂದು ಒಳ್ಳೆಯ ಆಹಾರ ಪದಾರ್ಥವನ್ನು ನಾವು ಕೊಡಬೇಕಂತ ಕೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಮುಖ್ಯವಾದದ್ದು ಈ ಪ್ಲಾಸ್ಟಿಕ್ ಬಳಕೆ. ಸಾಕಷ್ಟು ಅಂಗಡಿಗಳೊಳಗೆ ಪ್ಲಾಸ್ಟಿಕ್ ಬಳಕೆ ಆಗ್ತಾ ಇದೆ. ಬರೀ ಅಧಿಕಾರಿಗಳು ಬಂದು ಸೀಸ್ ಮಾಡಿ ಅದು ಮಾಡೋದ್ರಿಂದ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗಂಗಿಲ್ಲ. ನಮಗೂ ಕೂಡ ನಮ್ಮ ಪರಿಸರದ ಬಗ್ಗೆ ಕಾಳಜಿ ಬೇಕು. ಇಲ್ಲಿ ಸದರ್ ಬಜಾರ್ ಪೊಲೀಸ್ ಸ್ಟೇಷನ್ ಅದಲ್ಲ, ಅಲ್ಲಿ ಬೆಳಿಗ್ಗೆ 7 ಗಂಟೆಗೆ ನಾವು ಹೋದಿವಿ ಅಂದ್ರೆ, ಯೂಶ್ವಲಿ ನಾನು 7 ಗಂಟೆಗೆ ಆ ರೋಡ್ ಮೇಲಿಂದ ನಾವು ಹೋಗ್ತಾ ಇರ್ತೀನಿ. ಅವಾಗ ಪ್ರತಿಯೊಂದು ಅಂಗಡಿ ಮುಂದೂ ಪ್ಲಾಸ್ಟಿಕ್ ಗುಡ್ಡೆ ಇರ್ತದ. ಅಷ್ಟೇ ಅಲ್ಲದ ಅಲ್ಲಿ ಯಾರೋ ಒಬ್ಬ ಅಂಗಡಿ ಅವ ಅದು ಪ್ಲಾಸ್ಟಿಕ್ ಬೆಂಕಿನೂ ಹಚ್ಬಿಟ್ಟಿರ್ತಾನ. ಹಿಂಗಾಯ್ತಂದ್ರ ರಾಯಚೂರು ಅದು ಪರಿಸರ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಇಲ್ಲ ರಾಯಚೂರು ಪರಿಸರ ನಾವು ಕಾಪಾಡಬೇಕು ಹಂಗೆ ಹಿಂಗೆ ತಿಳ್ಕೊಂಡು ಹೋರಾಟ ಎಲ್ಲ ಮಾಡ್ತೀವಿ. ಆದರೆ ನಾವೇ ಒಂದು ಪ್ರಜ್ಞಾವಂತರಾಗಿ ಈ ಥರ ಮಾಡ್ತಾ ಇದ್ದೀವಿ ಅಂದ್ರೆ ಬಹಳ ದುರಾದೃಷ್ಟಕರ ಸನ್ನಿವೇಶ. ಇದನ್ನೆಲ್ಲಾನು ಕೂಡ ಅಧಿಕಾರಿಗಳು ಬಂದು ಪ್ರತಿ ಅಂಗಡಿಗೆ ಬಂದು ಹೇಳೆ ಮಾಡೋದ್ರಿಂದ ಸಾಧ್ಯ ಆಗಂಗಿಲ್ಲ. ಇದು ನಮಗೂ ಕೂಡ ಸ್ವಲ್ಪ ಬುದ್ಧಿ ಬೇಕು. ಬರೀ ಅಧಿಕಾರಿಗಳು ಬಂದು ಹೇಳೋದ್ರಿಂದ ಫೋರ್ಸ್ಫುಲಿ ಇದನ್ನ ಇಂಪೋಸ್ ಮಾಡ್ಲಿಕ್ಕೆ ಆಗಂಗಿಲ್ಲ. ನಮಗೂ ಕೂಡ ಪರಿಸರದ ಬಗ್ಗೆ ಕಾಳಜಿ ಬೇಕು, ನಮಗೂ ಕೂಡ ಗ್ರಾಹಕರ ಬಗ್ಗೆ ಕಾಳಜಿ ಬೇಕು. ಅಂದಾಗ ಮಾತ್ರ ನಾವು ಒಂದು ಒಳ್ಳೆ ಪರಿಸರವನ್ನು ಸೃಷ್ಟಿಸಲು ಸಾಧ್ಯ. ಆದಷ್ಟು ಎಲ್ಲಿವರೆಗೂ ಅಂದ್ರೆ ಅಲ್ಲೇ ತರಕಾರಿ ಯಾರು ಹಾಕೋದು ಕೂತಿರ್ತಾರ ಅವರು ಕೂಡ ಪ್ಲಾಸ್ಟಿಕ್ ಚೀಲ ತಗೊಂಡ್ಬಂದಿರ್ತಾರ. ಅಲ್ಲಿವರೆಗೂ ಪ್ಲಾಸ್ಟಿಕ್ ಬಳಕೆ ಆಗೋಗ್ಬಿಟ್ಟದ. ಯಾವಾಗಲೂ ಅಧಿಕಾರಿಗಳು ರೇಡ್ ಮಾಡಿದಾಗ ಒಂದ್ 2-3 ದಿವಸ ಪ್ಲಾಸ್ಟಿಕ್ ಇಲ್ಲ ಕೊಡಂಗಿಲ್ಲ ಹಂಗ ಹಿಂಗಂತೆಲ್ಲ ಅಂತಾರ. ಆದ್ರೆ ಮತ್ತೆ ಒಂದು ವಾರ ಬಿಟ್ಟು ನೋಡಿದ್ರೆ ಅದೇ ಹಣೆ ಬರ. ಎಲ್ಲಾ ಅಂಗಡಿಯೊಳಗೂ ಪ್ಲಾಸ್ಟಿಕ್. ಹೌದು, ನೀವು ಹೇಳ್ಬೋದು ಪ್ಲಾಸ್ಟಿಕ್ ಅನ್ನ ಯಾರು ತಯಾರು ಮಾಡ್ತಾರೆ. ಇದೇ ವೇಳೆ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಉಪನಿರ್ದೇಶಕ ನಾಜೀರ್ ಅಹಮದ್ ಕನವಳ್ಳಿ ಮಾತನಾಡಿ, ಪ್ರಸ್ತುತ ದೇಶದಲ್ಲಿ ಎಲ್ಪಿಜಿ ಸಿಲಿಂಡರ್ ಸಿಗುತ್ತಿಲ್ಲ ಎಂಬ ಸುದ್ದಿ ಹಬ್ಬಿದ್ದು, ಆದರೆ ಗ್ರಾಹಕರು ಯಾವುದೇ ಆತಂಕ ಪಡಬೇಕಿಲ್ಲ. 30% ಎಲ್ಪಿಜಿ ಅನಿಲವನ್ನು ನಮ್ಮ ದೇಶದಲ್ಲಿಯೇ ಉತ್ಪಾದಿಸಲಾಗುತ್ತದೆ. ಯಾವುದೇ ಎಲ್ಪಿಜಿ ಕೊರತೆ ಇಲ್ಲ. ಗ್ರಾಹಕರು ಗಾಬರಿಗೊಳ್ಳದೆ ಸೇವೆಯನ್ನು ಪಡೆದುಕೊಳ್ಳಬೇಕು ಎಂದರು. ಇದರ ಸಾರ್ಥಕ ಒಂದು ಪರಿಣಾಮ ಸಿಗ್ತದೆ ಅಂತಕ್ಕಂಥದ್ದನ್ನ ಮಾತನ್ನು ಹೇಳಿದ್ರು. ಈಗ ನಾನು ಬಹುಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರು ಇರೋದ್ರಿಂದ ಹೆಚ್ಚಾಗಿ ಈಗ ಬರ್ನಿಂಗ್ ಇಶ್ಯೂ ಇರತಕ್ಕಂಥದ್ದು ಎಲ್ ಪಿ ಜಿ ಸಿಲಿಂಡರ್ ವಿಷಯವಾಗಿ. ಯಾಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಅವರು ಸಹಿತ ಗ್ರಾಹಕರು ಈಗ ಅತ್ಯಂತ ಒತ್ತಡದನ್ನ ಅನುಭವಿಸ್ತಿದ್ದಾರೆ. ಯಾವುದೇ ಒಂದು ಔಟ್ಲೆಟ್ಗಳಿಗೆ ಹೋಗ್ರಿ, ಕ್ಯೂ ನಿಂತ್ಕೊಂಡಿದ್ದಾರೆ, 200-300 ಜನ ಕ್ಯೂ ನಿಂತ್ಕೊಂಡಿದ್ದಾರೆ. ಅಂದ್ರೆ ನಾವು ಸಮರ್ಪಕವಾಗಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವೇನೋ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಮೂಡೋ ತರ ನಮ್ಗೆ ಭಾವನೆಯನ್ನ ಮೂಡ್ತಾ ಇದೆ. ಆದ್ರೆ ಯಾರು ಪ್ಯಾನಿಕ್ ಆಗ್ಬಾರ್ದು, ಯಾರು ಒತ್ತಡಕ್ಕೆ ಒಳಗಾಗಬಾರ್ದು ಅಂತ ನಾನು ಈ ಒಂದು ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂತಂದ್ರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಪ್ರತಿನಿತ್ಯ ಅಂದ್ರೆ ರಾಯಚೂರು ಜಿಲ್ಲೆಯಾದ್ಯಂತ ಗ್ರಾಹಕ ಅಂದ್ರೆ ಮನೆಗೆ ಬಳಸ್ತಕ್ಕಂಥ ಸಿಲಿಂಡರ್ಗಳು ಬುಕ್ ಆಗ್ತಿರ್ತಕ್ಕಂಥದ್ದು 6,000 ರಿಂದ 8,000 ಈ ಒಂದು ಪ್ರತಿನಿತ್ಯ ಆಗ್ತಕ್ಕಂಥದ್ದು. ಈಗ ಒಮ್ಮೆಲೆ 12,000 13,000 ಆಗ್ತಿದೆ. ಯಾಕೆ ಅಂದ್ರೆ ಜನ ನಂಗೆ ನಾಳೆ ಸಿಗ್ತದೋ ಇಲ್ಲೋ, ಈಗ ಬುಕ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಮುಂದೆ ನನಗೆ ತೊಂದರೆಯಿಂದ ನಾನು ಬಾಧಿತನಾಗಲ್ಲ, ಒಂದು ಸಿಲಿಂಡರ್ ಎಕ್ಸ್ಟ್ರಾ ಇಟ್ಕೊಂಡ್ಬಿಡೋಣ ಅಂತಕ್ಕಂಥ ಒಂದು ಭಾವನೆ. ಹಾಗಾಗಿ ನಿಮ್ಗೆ ಇನ್ನೊಂದ್ಸರಿ ನಾನು ಹೆಚ್ಚಿನ ಮಾಹಿತಿಯನ್ನು ಹೇಳಕ್ ಏನ್ ಬಯಸ್ತೀನಿ ಅಂತಂದ್ರೆ, ನಮಗೆ ಸಿಲಿಂಡರ್ಗಳ ಕೊರತೆ ಇಲ್ಲ. ನಮ್ಮ ದೇಶದಲ್ಲೇನೆ ನಮ್ಮ ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿರತಕ್ಕಂಥ ದೇಶ. ಅದಾಗಿಯೂ ಸಹಿತ ನಾವು 30% LPG ಅನ್ನ ನಮ್ಮ ದೇಶದಲ್ಲೇ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಕೊರತೆ ಉಂಟಾಗಬೇಕಾಗಿರೋದು ಯಾವಾಗ? 20-30 ದಿನ ಬೇರೆ ದೇಶಗಳಿಂದ ನಮ್ಗೆ ಸಪ್ಲೈ ಆಗದೇ ಇದ್ರೆ. ಆದ್ರೆ ನಮ್ಗಂತ ಒಂದು ಅನಿವಾರ್ಯತೆ ಇನ್ನೂವರೆಗೂ ಎದುರಾಗಿಲ್ಲ. ಆದ್ರೆ ಇನ್ನೊಂದು ಏನೋ ತೊಂದರೆ ಆಗ್ತಿದೆ, ಮುಂಚೆ ಎಲ್ಲರೂ ಬುಕ್ಕಿಂಗ್ ಮಾಡಿಬಿಡ್ತಿದ್ವಿ. ಹೇಗೆ ಮಿಸ್ ಕಾಲ್ ಕೊಡ್ತಿದ್ರಿ, ಬುಕ್ಕಿಂಗ್ ಆಗ್ಬಿಡ್ತಿತ್ತು. ಮೊಬೈಲಿಂದ ಒಂದು ನಿಮ್ಮ ಕಂಪ್ನಿದು ನಂಬರ್ ಕೊಟ್ಟಿದ್ರು, ವಾಟ್ಸ್ಆಪ್ ನಂಬರ್, ಫೋನ್ ನಂಬರ್, ಅದಕ್ಕೆ ಮಿಸ್ ಕಾಲ್ ಮಾಡಿಬಿಟ್ರೆ ಕಂಪ್ನಿ ಬುಕ್ಕಿಂಗ್ ಆಗ್ಬಿಡ್ತಿತ್ತು.
ಆದ್ರೆ ಈ ಬುಕಿಂಗ್ ಆಗ್ತಿಲ್ಲ. ಯಾಕೆ? ಈ ಒಂದು ದ್ವಾರ ಬಾಗಿಲು ಒಳಗೆ ಬರಕ್ 2-3 ಜನಕ್ಕೆ ಬರೋಷ್ಟು ದ್ವಾರ ಬಾಗಿಲು ಇದ್ದದು. ಅದ್ರಾಗ 2 ಬರ್ಬೋದು, ತಳ್ಳಾಡ್ಕೊಂಡ್ರೆ 3 ಜನ ಬರ್ಬೋದು, ಇನ್ನೂ ಒತ್ತಾಡ್ಕೊಂಡ್ರೆ 4 ಜನ ಬರ್ಬೋದು. 8 ಜನ ಬರಕ್ ಹೋದ್ರೆ ಒಬ್ಬನೇ ಹೊರಗೆ ಬರಕ್ ಆಗೋದು. ಈ ಸಂದರ್ಭದಲ್ಲಿ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷ ಕೆವಿ ಸುರೇಂದ್ರ ಕುಮಾರ್, ಸದಸ್ಯ ಪ್ರಭುದೇವ್ ಪಾಟೀಲ್, ವಕೀಲರಾದ ನಾಸೀರ್ ಅಹಮದ್, ತಿಮ್ಮಪ್ಪ, ಮೋನಿಶಾ, ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಸಹಾಯಕ ಆಡಳಿತಾಧಿಕಾರಿ ಚಂದ್ರಕಾಂತ್, ಕಾನೂನು ಮಾಪನ ಶಾಸ್ತ್ರ ಇಲಾಖೆಯ ಸಹಾಯಕ ನಿಯಂತ್ರಕಿ ಅಮೃತ ಪಿ ಚಾವಣ, ಆಹಾರ ಮತ್ತು ನಾಗರಿಕ ಸರಬರಾಜು ನಿಯಮದ ಜಿಲ್ಲಾ ವ್ಯವಸ್ಥಾಪಕ ಪ್ರಕಾಶ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ, ಜಿಲ್ಲೆಯ ನ್ಯಾಯಬೆಲೆ ಅಂಗಡಿಗಳ ಸಂಚಾಲಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಗರದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವ ಹಿನ್ನೆಲೆ ಪ್ರಸ್ತಾವಿತ ಬಜೆಟ್ನಲ್ಲಿ ಮುಂದಿನ ವರ್ಷಕ್ಕೆ ಅಭಿವೃದ್ಧಿ ಹೊಂದಲು ಆದ್ಯತೆ ಮೇರೆಗೆ ಸಲಹೆ ಸೂಚನೆಗಳನ್ನು ನೀಡಬೇಕೆಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೊಹಪಾತ್ರ ಹೇಳಿದರು. ಅವರಿದ್ದು ಮಹಾನಗರ ಪಾಲಿಕೆ ಕಚೇರಿ ಸಭಾಂಗಣದಲ್ಲಿ 2026-27 ಸಾಲಿನ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಮಹಾನಗರ ಪಾಲಿಕೆ ನಂತರ ಮೊದಲ ಬಜೆಟ್ ಆಗಿದ್ದು, ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ನಗರ ಪ್ರವೇಶ ಅಭಿವೃದ್ಧಿ ಹೊಂದಿದೆ. ಮುಂದಿನ ವರ್ಷಕ್ಕೆ ಬಜೆಟ್ ಅನುಗುಣವಾಗಿ ಅಧ್ಯಕ್ಷೆ ಮೇರೆಗೆ ಕೆಲಸ ಕಾಮಗಾರಿ ಮಾಡಲು ಸಲಹೆ ನೀಡಬೇಕು ಎಂದರು. ಹಿಂದಿನ ವರ್ಷದಲ್ಲಿ ಪ್ಲಾಸ್ಟಿಕ್ ನಿರ್ಮೂಲನೆ, ಕಸ ಮುಕ್ತ ರಾಜ್ಯ, ಕಾಲುವೆ ಸ್ವಚ್ಛತೆ ಮಾಡಿ ಮಳೆಗಾಲದಲ್ಲಿ ತೊಂದರೆ ತಪ್ಪಿಸಲಾಗಿದೆ. ಇದೀಗ ಈ ವರ್ಷದ ಬಜೆಟ್ನಲ್ಲಿ ಮೊದಲ ಅಧ್ಯಕ್ಷೆಯಾಗಿ ಆಶ್ರಯ ಯೋಜನೆಯಡಿ 2000 ಮನೆಗಳು ನಿರ್ಮಾಣ ಮಾಡಲಾಗಿದೆ. ಅವುಗಳಿಗೆ ಮೂಲ ಸೌಕರ್ಯ ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯ ಒದಗಿಸಲಾಗುತ್ತದೆ ಎಂದರು. ಹಣಕಾಸು ಅನುದಾನಗಳಿಗೆ ಬಳಕೆ ಆಗಿ ಅದನ್ನು ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಇವತ್ತು ಕೂಡ ನಾವು ಏನಾದ್ರು ಈಗ ಫೀಡ್ಬ್ಯಾಕ್ ಇದ್ರೆ, ಸಲಹೆ ಸೂಚನೆ ಇದ್ರೆ ನಮಗೆ ದಯವಿಟ್ಟು ನೀಡಿ. ಮತ್ತೆ ಈ ಮಹಾನಗರಕ್ಕೆ ಮುಂದಿನ ಒಂದು ವರ್ಷಕ್ಕೆ ಏನೇನು ಪ್ರಯಾರಿಟಿ ಪಾಯಿಂಟ್ಸ್ ಎಲ್ಲ ಇರಬೇಕು. ಫಾರ್ ಎಕ್ಸಾಂಪಲ್, ನಾವು ಈ ಹಿಂದಿನ ವರ್ಷ ಇಲ್ಲಿ ಚರ್ಚೆ ಮಾಡಿದಾಗ ಡಸ್ಟ್ ಕಂಟ್ರೋಲ್ ಆಗಿರ್ಬೋದು, ಪ್ಲಾಸ್ಟಿಕ್ ಕಂಟ್ರೋಲ್ ಆಗಿರ್ಬೋದು, ಮತ್ತೆ ಹೇಗೆ ಒಂದು ಕ್ಲೀನ್ ಫ್ಲೋ ಅಂತ ನಾವು ಚರ್ಚೆ ಮಾಡಿದ್ದೇವೆ. ಅಂದ್ರೆ ನಮ್ಮ ಚರಂಡಿ ಲಾಸ್ಟ್ ಟೈಮ್ ನಾವು ನೋಡಿರ್ಬೋದು, ಸ್ವಲ್ಪ ಒಂದು 2 ನಿಮಿಷ 3 ನಿಮಿಷ ಮಳೆ ಬಂದ್ರೆ ರಸ್ತೆ ಮೇಲೆ ಎಲ್ಲ ನೀರು ಎದ್ದು ಹೋಗ್ತಾ ಇತ್ತು. ಹಾಗಾಗಿ ಸುಮಾರು ಒಂದು ತಮ್ಮ ಫೀಡ್ಬ್ಯಾಕ್ ಪಡೆದುಕೊಂಡು ಎಲ್ಲರಿಂದಾನೆ ಸುಮಾರು ಆಲ್ಮೋಸ್ಟ್ ಒಂದು 60-70 ಲಕ್ಷ ಖರ್ಚ ಮಾಡಿ ನಾವೆಲ್ಲ ಪ್ಲಾಸ್ಟಿಕ್, ಚಪ್ಪಡಿ, ಬಟ್ಟೆ ಏನಾದ್ರು ಆ ಚರಂಡಿ ಒಳಗಡೆ ಎಲ್ಲ ರಾಜಕಾರಣಿಗಳೆಲ್ಲ ಜಮೆ ಆಗಿತ್ತು. ಅದನ್ನೆಲ್ಲ ಕ್ಲಿಯರ್ ಮಾಡಿ ಲಾಸ್ಟ್ ಟೈಮ್ ಕೂಡ ಒಂದು ಹಂತಕ್ಕೆ ನಾನು ನೋಡಿದ ಮಟ್ಟಕ್ಕೆ ಈ ಮಳೆಗಾಲದಲ್ಲಿ ಕೂಡ ಚೆನ್ನಾಗಿ ನಿರ್ಮಾಣ ಆಯಿತು. ಈ ಸತಿ ಕೂಡ ಒಂದು ಆಪರೇಷನ್ ಕ್ಲೀನ್ ಫ್ಲೋ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೇವೆ. ಅದೇ ರೀತಿ ಬೇರೆ ಏನಾದ್ರು ದಲಿತ ಸಂಘಟನೆ ಮುಖಂಡ ರಾಜು ಪಟ್ಟಿ ಮಾತನಾಡಿ, ನಗರದಲ್ಲಿರುವ ಕಾನ್ವೆಂಟ್ ಮತ್ತು ಬಿಆರ್ಬಿ ಶಿಕ್ಷಣ ಸಂಸ್ಥೆಗಳಿಗೆ ತೆರಿಗೆ ವಿನಾಯಿತಿ ನೀಡಿದ್ದು, ಇದರಿಂದ ಪಾಲಿಕೆಗೆ ನಷ್ಟ ಉಂಟಾಗಲಿದೆ. ಲಕ್ಷಾಂತರ ರೂಪಾಯಿ ವಿದ್ಯಾರ್ಥಿಗಳಿಂದ ಡೊನೇಷನ್ ಪಡೆಯುತ್ತಿದ್ದು, ಪಾಲಿಕೆಯು ತೆರಿಗೆ ವಸೂಲು ಮಾಡಬೇಕು. ನಗರದಲ್ಲಿ ಸಾಕಷ್ಟು ರಸ್ತೆಗಳಲ್ಲಿ ಸಾರ್ವಜನಿಕ ಶೌಚಾಲಯಗಳು ಇಲ್ಲ. ಜನರಿಗೆ ತೊಂದರೆ ಅನುಭವಿಸುತ್ತಾ ಆಗಿದೆ. ಪಾಲಿಕೆ ಕಚೇರಿಯಲ್ಲಿ ಸಿಬ್ಬಂದಿಗಳಿಗೆ ಶೌಚಾಲಯವಿಲ್ಲ. ಈ ಮನವಿ ಮಾಡಿದರೆ ಕ್ರಮ ವಹಿಸಿಲ್ಲ ಎಂದು ದೂರಿದರು. ಕೋಟ್ಯಾಂತರ ಅನುದಾನ ಖರ್ಚು ಮಾಡಿ ವಿದ್ಯುತ್ ಚಿತಾಗಾರ ಮಾಡಲಾಗಿದೆ. ವಿದ್ಯುತ್ ಇಲ್ಲದ ವೇಳೆ ಕೆಲಸ ನಿರ್ವಹಣೆ ಮಾಡಲು ಸಾಧ್ಯವಿಲ್ಲ. ಬದಲಿ ವಿದ್ಯುತ್ ಸೌಲಭ್ಯ ವ್ಯವಸ್ಥೆ ಒದಗಿಸಿಕೊಡಬೇಕು. ಪಾಲಿಕೆ ವ್ಯಾಪ್ತಿಯ ವಾರ್ಡ್ಗಳಲ್ಲಿ ವಾರ್ಡ್ ಕಮಿಟಿ ರಚನೆ ಮಾಡಬೇಕು ಎಂದರು. ದಯಮಾಡಿ ತಾವು ರೆಸಲ್ಯೂಷನ್ ಅದು ಹಳೇದಿದ್ರೆ ರದ್ದು ಮಾಡಿ ಹೊಸದಾಗಿ ಅದಕ್ಕೆ ವಿನಾಯಿತಿಯನ್ನ, ತೆರಿಗೆ ಟ್ಯಾಕ್ಸ್ ಹೇಳಿ ಅಂತ ಹೇಳಿ ನನ್ನ ಒಂದು ಸಲಹೆ ಇದೆ. ಅದಾದ ನಂತರ ಇನ್ನೊಂದು ಸ್ವಚ್ಛ ಭಾರತ್ ಮಿಷನ್ 2 ಅಂತ ಬಂದಿದೆ ನಗರದಲ್ಲಿ. ಮುಕ್ತ ಶೌಚಾಲಯ, ಮುಕ್ತ ಇವನಲ್ಲಿ. ಯಾಕಂದ್ರೆ ನಾವು ನೋಡ್ತೀವಿ ಪಾಪ ಬೇರೆ ಬೇರೆ ಸುತ್ತಮುತ್ತ ಹಳ್ಳಿಗಳಿಂದ ಬರ್ತಾರೆ ಹೆಣ್ಣು ಮಕ್ಕಳು ವಿತ್ ಗಂಡು ಮಕ್ಕಳು ಬರ್ತಾರೆ. ನಮ್ಮ ಎಮ್ಮಿರಾಳ ಸರ್ಕಲ್ ಆಗ್ಲಿ, ಇವ ಮಾರ್ಕೆಟ್ ಆಗ್ಲಿ, ಅಲ್ಲೆಲ್ಲಿ ನೋಡ್ತೀವಿ ಗುಂಪು ಗುಂಪಾಗಿ ಹೆಣ್ಣು ಮಕ್ಕಳು ಸರ್. ಮುಕ್ತ ಶೌಚ ಇದಂತೇಳಿ ಕೇಂದ್ರ ಸರ್ಕಾರ 2023 ತಂದಿರ್ತಕ್ಕಂಥದ್ದು. ಮುಕ್ತ ಏನಾಗ್ಬೇಕು, ಪರಿಸರ ಚೆನ್ನಾಗಿರ್ಬೇಕು ಅಂತೇಳಿ ಜನರು ಹೆಣ್ಣು ಮಕ್ಕಳು ಎಲ್ಲೆಲ್ಲೋ ಪಾಪ ಹೊರಗಡೆ ಹೋಗಿ ಶೌಚ ಮಾಡ್ತಾರೆ, ಯೂರಿನ್ ಮಾಡ್ತಾರೆ. ಸಂಡಸ್ಗೆ ಶೌಚಾಲಯಗಳಿಲ್ಲ. ಸರ್ಕಾರ, ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು 1 ಹೋಯ್ತು ಮಿಷನ್, 2 ಬಂತು. 2 ಬಂದು 3 ವರ್ಷ ಆಯ್ತು. ಇದುವರೆಗೂ ನಗರ ನಮ್ಮ ವ್ಯಾಪ್ತಿಯಲ್ಲಿ ಎಲ್ಲೂ ಇಲ್ಲ. ಇಲ್ಲಿ ನೋಡ್ರಿ ಸರ್, ಇಲ್ಲಿ ಎಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ ಇಂದ ಇಲ್ಲಿ ತನಕ ಯಾವುದು ಸಾರ್ವಜನಿಕ ಶೌಚಾಲಯ ಇಲ್ಲ ಸರ್. ನಿಮ್ಮ ವ್ಯಾಪ್ತಿಯಲ್ಲಿ ಕೆಳಗಡೆ ಮಾಡಿ 2 ವರ್ಷ ಆಯ್ತು. ಇದುವರೆಗೂ ಪಬ್ಲಿಕ್ ಓಪನ್ ಇಲ್ಲ. ಯಾಕಂದ್ರೆ ತೆರಿಗೆ ಕಟ್ಟಲು ಈಗ ಫುಲ್ ಸುಮಾರು ಜನ ಬರ್ತಾರೆ, ಹೆಣ್ಣು ಮಕ್ಕಳು ಎಲ್ಲರೂ ಬರ್ತಾರೆ. ಶೌಚಾಲಯಗಳಿಲ್ಲ. ಇದು ಹೆಂಗೆ? ಇದು ವರ್ಷ ಹೇಳ್ತೀವಿ ನಾವು, ನಮಗೆ ನಾಚಿಕೆ ಆಗುತ್ತೆ. ಮುಂಜಾನೆ ಎಲ್ಲಿ ಬೇಕಲ್ಲಿ ಪಾಪ ಅಂತದ್ದು ಬಹಳ ನಾಚಿಕೆ ಆಗುತ್ತೆ.
ಅಂತಕ್ಕಂಥದ್ದು ನಮಗೂ ಒಂಥರ ನಾಗರಿಕರಿಗೆ ಇದೇನು ಅನಾಥದಲ್ಲಿದ್ದೀವ ನಾವು ಎಲ್ಲಿದ್ದೀವ ಅಂತ ಹೇಳಿ ನಮ್ಗೆ ಬಿಜೆಪಿ ಮುಖಂಡ ರವೀಂದ್ರ ಜಲ್ದಾರ್ ಮಾತನಾಡಿ, ನಗರಕ್ಕೆ ರಾಂಪುರ ಮತ್ತು ಕೃಷ್ಣಾ ನದಿಯಿಂದ ನೀರು ಸರಬರಾಜು ಮಾಡಲಾಗುತ್ತದೆ. ಮೋಟಾರ್ಗಳು ದುರಸ್ತಿಯಾದಲ್ಲಿ ನೀರು ಸರಬರಾಜು ನಿಲ್ಲುತ್ತದೆ. ಹೆಚ್ಚುವರಿ ಮೋಟಾರ್ಗಳು ವ್ಯವಸ್ಥೆ ಒದಗಿಸಿಕೊಡಬೇಕು ಎಂದರು. ಮಹಾತ್ಮ ಗಾಂಧಿ ವಿಕಾಸ ಯೋಜನೆಯಡಿ 200 ಕೋಟಿ ನೀಡಿದೆ. ಇದರಲ್ಲಿ ಹೊಸ ಯೋಜನೆಗಳು ಪಡೆದುಕೊಂಡು ಮಾಡಬೇಕು. ಹಳೆಯ ಕಾಮಗಾರಿ ಮರಳಿ ಪಡೆಯಬಾರದು. ನಗರದಲ್ಲಿ ಸುಸಜ್ಜಿತ ಮಾರುಕಟ್ಟೆ ವ್ಯವಸ್ಥೆ ಮಾಡಬೇಕು ಎಂದರು. 25% ಈ ಕಡೆ 112 ವಾರ್ಡ್ಗಳು ನಾವು ದುರ್ಗದಲ್ಲಿ ಅದಕ್ಕೆ ಇಮಿಡಿಯೇಟ್ ಆಗಿ ಸಬ್ಸ್ಟಿಟ್ಯೂಟ್ಸ್ ಪಂಪ್ಸ್ ಇಮಿಡಿಯೇಟ್ ಆಗಿ ಮಾಡ್ಕೋಬೇಕು. ಯಾಕಂದ್ರೆ ಪದೇ ಸ್ಟಾರ್ಟರ್ಸ್ ಪ್ರಾಬ್ಲಮ್ ಆಗ್ತಾ ಇದೆ. ಅದೊಂದು ಬಹಳ ಎಮರ್ಜೆನ್ಸಿ ಆಗಿ ಬಜೆಟ್ ಅಲ್ಲಿ ಯಾವ ಪ್ರಾವಿಷನ್ ಮಾಡ್ತಿದ್ರು ಗೊತ್ತಿಲ್ಲ. ಅದೊಂದು ಬಹಳ ಇಂಪಾರ್ಟೆಂಟ್ ವಿಷಯ ಸರ್, ದಯಮಾಡಿ. ಅದ್ರ ಜೊತೆಗೆ ನಮ್ಮ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಡಿಯಲ್ಲಿ 200 ಕೋಟಿಗಳ ಒಂದೇನು ಪ್ರಾಜೆಕ್ಟ್ ಬಂದಿತ್ತು. 1 ವರ್ಷ ಆಯ್ತು ನಾವು ಕೇಳೋದಕ್ಕೆ. ನಮ್ಮ ಕೌನ್ಸಿಲ್ ಬಾಡಿ ಇದ್ದಾಗಿಂದ ಬಂದಿತ್ತು. ಆದ್ರೆ ಮೊನ್ನೆ ತಾನೇ ಒಂದು ಆಕ್ಷನ್ ಪ್ಲಾನ್ ಅಪ್ರೂವಲ್ ಆಗಿ ಬಂದಿದೆ. ಸರ್ಕಾರ ಅಧಿಕಾರದಲ್ಲಿ ಅಂತ ನಾವು ನೋಡಿ ಆಡ್ತೀವಿ. ಇದರಲ್ಲಿ 1 ವರ್ಷ ಹಿಂದಗಡೆ ಮಾಡಿದಂತ ಒಂದು ಪ್ರಪೋಸಲ್ಸ್ ಏನಿದೆಯಲ್ಲ, ಇದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಿರ್ಮಿತ ಕೇಂದ್ರ ಆಗಿರ್ಬೋದು, KIRDL ಆಗಿರ್ಬೋದು, PWD ಜಿಲ್ಲಾ ಪಂಚಾಯತ್ BRD ಸೆಕ್ಷನ್ ಆಗಿರ್ಬೋದು, ಆ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಈಗಾಗಲೇ ಹಲವಾರು ಕಾಮಗಾರಿಗಳು ಕೈಗೆತ್ತಿಕೊಂಡಿದ್ದಾರೆ. ನಗರ ಶಾಸಕರು ಒಳಗೊಂಡು, ಸಚಿವರು ಒಳಗೊಂಡು, MLCಗಳ ಅನುದಾನ ಒಳಗೊಂಡು ಕೆಲವು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದಾರೆ. ಅದ್ರ ಸ್ಪೆಸಿಫೈ ಆಗಿ ನಿಮ್ಮ ಟೆಕ್ನಿಕಲ್ ವಿಂಗ್ ದೇ ಹ್ಯಾವ್ ಟು ಗೋ ಟು ದಿ ಸ್ಪಾಟ್, ಈಚ್ ಅಂಡ್ ಎವ್ರಿ ಸೈಡ್ ಹೋಗ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡ್ಕೊಂಡ್ಬಿಟ್ಟು ಇಮಿಡಿಯೇಟ್ ಆಗಿ ಇದನ್ನ ಅಪ್ಡೇಟ್ ಮಾಡ್ಬೇಕಂತ ನಮ್ಮಲ್ಲಿ. ಯಾಕಂದ್ರೆ ಒಂದು ಆಕ್ಷನ್ ಪ್ಲಾನ್ ಆಗೋದಕ್ಕೆ 1 ವರ್ಷ ಆಗಿದೆ. ಯಾಕಂದ್ರೆ ನನಗನ್ಸಿ ಇನ್ನೊಂದು ವರ್ಷ ಆದ್ರೆ ರೆಕಾರ್ಡ್ ಇಶ್ಯೂ ಆಗುತ್ತೋ ಇಲ್ಲ ಗೊತ್ತಿಲ್ಲ ನಾವು ಏರಿಯಾದಲ್ಲಿ. ಅದಕ್ಕೆ ಈಗ ಅನುದಾನ ಬಿಡುಗಡೆ ಆಗಿದೆ, ಸರ್ಕಾರದ ಅನುದಾನ, KKRD ಸ್ಪೆಷಲಿ ಅನುದಾನ. ಈಗ ರೀಸೆಂಟ್ಲಿ ಕನಿಷ್ಠ ಅಂದ್ರೆ 30-40 ಕೋಟಿಗಳು ಈಗ ಆಲ್ರೆಡಿ ಡಿಸ್ಟ್ರಿಬ್ಯೂಟೆಡ್ ಟು ಆಲ್ ವಾರ್ಡ್ಸ್. ಆಲ್ರೆಡಿ ಸಮ್ ವರ್ಕ್ಸ್ ಆರ್ ಗೋಯಿಂಗ್ ಆನ್. ಸೊ ಈ ಕಾರಣ ಇಮಿಡಿಯೇಟ್ ಆಗಿ ನಿಮ್ಮ ಟೆಕ್ನಿಕಲ್ ಮೊನ್ನೆ ತಾನೇ ಶಾಸಕರ ತಮ್ಮ WA ಯಾರು ಬಂದಿದ್ರು. ಅಲಾಂಗ್ ವಿತ್ ಯುವರ್ ಟೀಮ್, ಟೆಕ್ನಿಕಲ್ ಟೀಮ್, ದೇ ಹ್ಯಾವ್ ವಿಸಿಟೆಡ್ MLS ಪ್ರೆಸಿಡೆಂಟ್ಸ್ ಆಫೀಸ್. ಅಲ್ಲಿ ಡಿಸ್ಕಷನ್ ಆಯಿತು. ಕೆಲವೊಂದು ಆಲ್ರೆಡಿ ದೇ ಹ್ಯಾವ್ ನೋಟೆಡ್ ದಿ ನೋಟ್ಸ್, ನೋಟೆಡ್ ದಿ ವಾರ್ಡ್ ನಂಬರ್ಸ್. ಆಲ್ರೆಡಿ ವರ್ಕ್ಸ್ ಹ್ಯಾಸ್ ಬಿನ್ ಎಕ್ಸಿಕ್ಯೂಟೆಡ್ ಅಂಡ್ ಆನ್ಗೋಯಿಂಗ್ ವರ್ಕ್ಸ್ ಆರ್ ದೇರ್. ಸೊ ಅದಕ್ಕೆ ಇಮಿಡಿಯೇಟ್ ಆಗಿ ಈ ಒಂದು ಅನುದಾನ ಇದನ್ನು ಸೂಕ್ತವಾಗಿ ಕರೆಕ್ಟ್ ಆಗಿ ಬಳಕೆ ಆಗ್ಬೇಕಂತ ನಮ್ಗೆ. ಅದ್ರ ಜೊತೆಯಲ್ಲಿ ಯಾವುದೇ ರೀತಿ ಡಬಲಿಂಗ್ ಆಗಬಾರ್ದು ಅಂತ ನಿಮ್ಮನ್ನು ನಾವು ಕೇಳ್ಕೊಳ್ತಿದ್ದೀವಿ. ಈ ಗೌರ್ಮೆಂಟ್ ಹೋಗ್ಬೇಕು ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವಲ್ ಮಿನಿಮಮ್ 6 to 8 months. ಅಷ್ಟರೊಳಗೆ ಮತ್ತೆ ತೆಗೆದುಕೊಂಡ ಕಾಲಗಳು ಮತ್ತೆ ತಿರುಗಿ ಆಗ್ತಾನೆ ಇದ್ದಾರೆ. ಸೊ ಅದು ಪರ್ಟಿಕ್ಯುಲರ್ ನೋಡಿಕೊಂಡು ಈ ಅನುದಾನ ಯಾವುದೇ ರೀತಿ ದುರ್ಬಳಕೆ ಆಗಬಾರ್ದು. ಅದ್ರ ಜೊತೆಯಲ್ಲಿ ಈ ಒಂದು ಡಬಲಿಂಗ್ ಆದಂತ ಈಗ ಆಲ್ರೆಡಿ ವರ್ಕ್ಸ್ ಆದ ಉಳಿದ ಅನುದಾನದಲ್ಲಿ ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆ ಮಾಜಿ ಅಧ್ಯಕ್ಷ ಮಾತನಾಡಿ, ನಗರದ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತಿದೆ. ಇದಕ್ಕೆ ತಕ್ಕಂತೆ ಮಾರುಕಟ್ಟೆ ವಿಸ್ತರಣೆ ಮಾಡಬೇಕು. 4 ದಿನದಲ್ಲಿ ಝೋನ್ ವಲಯ ಮಾಡಿ ತರಕಾರಿ ಮಾರುಕಟ್ಟೆ, ಹೂ ಹಣ್ಣುಗಳ ಮಾರುಕಟ್ಟೆ, ಮಾಂಸ ಮಾರುಕಟ್ಟೆ ಮಾಡಬೇಕು ಎಂದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ವಿದ್ಯುತ್ ನಿರ್ವಹಣೆ ಸರಿಯಾಗಿ ಮಾಡುತ್ತಿಲ್ಲ. ವಿದ್ಯುತ್ ಇಲ್ಲದ ಕಡೆಗಳಲ್ಲಿ ವಿದ್ಯುತ್ ದೀಪ ಅಳವಡಿಕೆ ಮಾಡಬೇಕು. ವಾರ್ಡ್ ನಂಬರ್ 28, 29ರ ಆಶಾ ಕಾಲೋನಿ ಮಧ್ಯದ ರಸ್ತೆಯಲ್ಲಿ ವಿದ್ಯುತ್ ಇಲ್ಲ ತೊಂದರೆ ಉಂಟಾಗಿದೆ, ಕ್ರಮ ವಹಿಸಬೇಕು ಎಂದರು. ಬೀದಿ ಬದಿ ವ್ಯಾಪಾರಿಗಳ ಸಂಘದ ಮುಖ್ಯಸ್ಥ ಯೇಸುಮಿತ್ರ ಮಾತನಾಡಿ, ನಗರದ ಬೀದಿಗಳಲ್ಲಿ ಸಣ್ಣ ಪುಟ್ಟ ಅಂಗಡಿ ಇಟ್ಟುಕೊಂಡು ಜೀವನ ನಡೆಸುತ್ತಿದ್ದು, ರಸ್ತೆ ತೆರವು ನೆಪದಲ್ಲಿ ಅಂಗಡಿಗಳನ್ನು ತೆರವು ಮಾಡುವ ಮುನ್ನ ಮಾಹಿತಿ ನೀಡಲು ಮನವಿ ಮಾಡಿದರು. ಬಡ ಜನರ ಕಷ್ಟಪಟ್ಟು ಅಂಗಡಿ ಹಾಕಿಕೊಂಡಿದ್ದು ಮಾಹಿತಿ ನೀಡದೆ ತೆರವು ಮಾಡಿದ್ದರಿಂದ ತೊಂದರೆ ಉಂಟಾಗುತ್ತದೆ. ನಗರ ಬೆಳೆಯುತ್ತಿದ್ದು ಬೀದಿ ವ್ಯಾಪಾರಿಗಳಿಗೆ ಪ್ರತ್ಯೇಕವಾಗಿ ಮಳಿಗೆ ಮಾಡಿ ಒಂದು ಕಡೆ ಇರುವಂತೆ ವ್ಯವಸ್ಥೆ ಕಲ್ಪಿಸಿಕೊಡಿ. ಇದರಿಂದ ತೊಂದರೆಗಳನ್ನು ತಪ್ಪುತ್ತವೆ ಎಂದರು. ಇದೇ ವೇಳೆ ನಗರ ನಿವಾಸಿ ಚಂದ್ರಶೇಖರ್, ಭಾಸ್ಕರ್, ಪ್ರಕಾಶ್, ವೆಂಕಟೇಶ್ ಅನೇಕರು ಸಲಹೆ ಸೂಚನೆಗಳು ನೀಡಿದ್ದರು. ಸಾಯಂಕಾಲ ನೋಡು ಮೀಟಿಂಗ್, ರಾತ್ರಿ ನೋಡು ಮೀಟಿಂಗ್. ಒಂದು ಟೆಕ್ಸ್ಟ್ ಹಾಕೋಬೇಕು ನಾವು ಬಂತಂದ್ರೆ ಒಂದು ಪೇಪರ್ ಇಲ್ಲ ಸರ್, PDF ಹಾಕ್ತಾರೆ. ಹೊರಗೆ ತಗೋಬೇಕು, 40 ರೂಪಾಯಿ ಕೊಟ್ಟು ಒಂದು ಖಾತಾ ತಗೊಳಕ್ ಆರ್ಡಿಗೆ, ಎನ್ಗೆ, EC, ಸೇಲ್ ಡೀಡು ಎಲ್ಲ ಇಟ್ಟು ರಿಜೆಕ್ಟ್ ಆಯ್ತು. ಅದು ಕಾರಣ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಯಾಕೆ ಕೇಳಬೇಕು? ಅಂದ್ರೆ ಇದು ಟ್ಯಾಕ್ಸ್ ಕಲೆಕ್ಷನ್ 2 ತಿಂಗಳಿಂದ ಟ್ಯಾಕ್ಸ್ ಭಯಂಕರ. ಆಸನದ ವ್ಯವಸ್ಥೆ ಮಾಡ್ಬೇಕು, ಹೊರಗೆ ನೀರಿಗೆ ವ್ಯವಸ್ಥೆ ಮಾಡ್ಬೇಕು. ಮುದುಕರು ಬರ್ತಾರೆ, ಹೆಣ್ಮಕ್ಳು ಬರ್ತಾರೆ, ಉಳ್ಳಕ್ಕೂ ಜಾಗ ಇಲ್ಲ. ಫಸ್ಟ್ ಬಜೆಟ್ಗೆ ಬಹಳ ಪೇಪರ್ ಪ್ರಿಂಟ್ಔಟ್ಗಳಿಲ್ಲ ಸರ್. ಪ್ರಿಂಟ್ ಹೊರಗೆ ಕಟ್ಟಬೇಕು ನಾವೆಲ್ಲ. ಈ ದುಡ್ಡು ಕೊಟ್ಟು ಫೀಸ್ ಕಟ್ಟಿ ಪ್ರಿಂಟ್ಗಳೆಲ್ಲ ಹೊರಗೆ ನೋಡಕ್ ಮಹಾನಗರ ಪಾಲಿಕೆ ಬಂದವರೆಲ್ಲ ಶ್ರಾವಣ ಕೊಟ್ಟು ಸರ್. ಅದು ಪಬ್ಲಿಕ್ ಒಬ್ಬರು ಸಿಗೋದಿಲ್ಲ ಸರ್. ಏನಾದ್ರು ಮೀಟಿಂಗ್ ಕರೆದ ಮೀಟಿಂಗ್ ಕರೆದ ಇನ್ನೊಂದ್ಸರಿ ಬೇಸಿಕ್
ನೀವು ಎಲ್ಲಿ ಅನರ್ತಿತ್ತು ನಳಗಳು ಅವು ಫಸ್ಟ್ ಕಟ್ ಮಾಡ್ತಾರೆ. ಟ್ಯಾಪ್ ಇಲ್ಲ ಅದಕ್ಕೆ, ಡ್ರೈನೇಜ್ ಲೈನ್ ಪೂರ ಕಾಲುವೆಗೆ ಹೋಗ್ತಿರ್ತಾವೆ. ಈ ಬಜೆಟ್ ನಲ್ಲಿ ಎಕ್ಸ್ಟ್ರಾ ಆದಷ್ಟು ಪಂಪ್ಗಳು ಇಡೋಕೆ ಪ್ರಯತ್ನ ಮಾಡ್ರಿ. ಎಕ್ಸ್ಟ್ರಾ ಪಂಪ್ಗಳು, ಒಂದು ಪಂಪ್ ಹೋಯ್ತು ಅಂದ್ರೆ ವಾರ ಬೇಕು. ಹೈದರಾಬಾದ್ ಹೋಗಿ ಇಲ್ಲಿ ರಿಪೇರಿ ಮಾಡೋರು ಯಾರಿಲ್ಲ. ಎಕ್ಸ್ಟ್ರಾ ಪಂಪ್ಗಳು ಇಡಿ. ಈ ಪ್ರಿಂಟ್ ಔಟ್ ಪೇಪರ್ ದಯಮಾಡಿ ಹೊರಗೆ ಕಳಿಸ್ಲಾರ್ದಂಗೆ ಪಬ್ಲಿಕ್ ನೋಡಿ. ಒಂದು ಪೇಪರ್ ಹೊರಗೆ ಹೋಗ್ಬೇಕಾದ್ರೆ ವ್ಯಾಪಾರಿ ನಮ್ಮ ಮಹಾನಗರ ಪಾಲಿಕೆ ಆದಂಬದು ಅರ್ಥ ಆಗ್ತದೆ. ವೈಟ್ ಪೇಪರ್ ಸರ್, ವೈಟ್ ಪೇಪರ್ ನಾವು ಟೆಕ್ಸ್ಟ್ ಕಟ್ಲಕ್ಕೆ PDF ಆಗ್ತದೆ ನಮ್ಮ ಮೊಬೈಲ್. ಹೊರಗಡೆ ತಗೊಂಡು ಬರ್ಬೇಕು ನಾವು ಕಿರಿಕ್ ಸಂಘದಲ್ಲಿ. ಚಾಲನ್ ಸರ್, ಟೆಕ್ಸ್ಟ್ ಚಾಲನ್. ಅದು ಒಬ್ಬರಿಲ್ಲ ಸರ್, ಖಾಲಿ ಆಗ್ತದೆ. ಅವ್ರಿಗೆ ಅಷ್ಟು ಬಂದ್ರೆ ಬಿಲ್ ಕಲೆಕ್ಟರ್ ಮೇಲೆ ಇದ್ರು ಸರ್ ಆ ಕೆಲಸ. ಅದ್ರ ಸಲುವಾಗಿ ಆಲ್ಟರ್ನೇಟಿವ್ ಒಂದು ಹಾಕಿ ವಾರ್ಡ್ ನಂಬರ್ 500 ಬಿಲ್ ಕಲೆಕ್ಟರ್ ಬೇರೆ ಬಿಲ್ ಕಲೆಕ್ಟರ್ ಇರ್ತಾರೆ. ನಾನು ಇದು ಹಾಕೊಡಪ್ಪ ಟೆಕ್ಸ್ ಅಂತ ಇಲ್ಲ ಸರ್, ಅವ್ರಿಗೆ ಬರ್ತದ. ಏನಂದ್ರೆ ಇಲ್ಲಿ ಯುಜಿಡಿ ಮಾಡಿದ್ದು, ಬಟ್ ಅದು ವರ್ಕ್ ಆಗ್ತಾ ಇಲ್ಲ, ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಸರ್. ಅದಕ್ಕೆ ಇನ್ನೊಂದ್ಸತಿ ಚೆಕ್ ಮಾಡಿ. ನಂಬರ್ 4 ಅದು ಮಾವಿಕೆರೆ ಇಂದ್ರನಗರ್. ಆ್ಯಂಡ್ ಈಗಾಗಲೇ ನಾನು ಒಂದು ದೂರು ಪಟ್ಟಿದ್ದೀನಿ ಸರ್. ವಾರ್ಡ್ ನಂಬರ್ 4 ಕಂಬವಳಿ ಶೀಟ್ನಲ್ಲಿ ಯುಜಿಡಿ ಪೈಪ್ ಲೈನ್ಸ್ ಎಲ್ಲ ದುರಸ್ತಿಗಳಿದೆ. ಅದು ಸೇಮ್ ಅದು ವಾಟರ್ ಸಿಟಿ ವಾಟರ್ನು ಮಿಕ್ಸ್ ಆಗ್ತಾ ಇದೆ ಸರ್ ಕುಡಿಯೋ ನೀರಿನಲ್ಲಿ. ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಸರ್. ಮತ್ತು ಇನ್ನೊಂದು ಸರ್, ನಮ್ಮದು ಕಾನ್ವೆಂಟ್ ಸ್ಕೂಲ್ ರೋಡ್ ಐತಲ್ರಿ, ಈಗ ಅದು NH ಐತಿ. ಅದಕ್ಕೆ ಸ್ವಲ್ಪ ಸರ್ವಿಸ್ ರೋಡ್ ಏನಾದರೂ ಪ್ರೊವೈಡ್ ಮಾಡಿದ್ರೆ ಒಳ್ಳೇದಿರ್ತದೆ. ಇಲ್ಲಾಂದರೆ ಸಿಗ್ನಲ್ಸ್ ಹಾಕಿದ್ರೂ ಒಳ್ಳೇದಿರ್ತದೆ. ಯಾಕಂದರೆ ಅಲ್ಲಿ ಈಗ ನೋಡ್ರಿ ಸರ್, ಈ ರೇಡಿಯೋ ಸ್ಟೇಷನ್ಗಳಿಂದ ನಮ್ಮದು RTO ಸರ್ಕಲ್ ಟು ಅಪ್ ಟು ಗಂಜ್ ಆಕ್ಸಿಡೆಂಟ್ಸ್ ಮ್ಯಾಕ್ಸಿಮಮ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಟು ರೋಡ್ಗೆ ಏನಾದರೂ ಸರ್ವಿಸ್ ರೋಡ್ ಪ್ರೊವೈಡ್ ಆಗೋದು, ಇಲ್ಲಾಂದರೆ ಸಿಗ್ನಲ್ಸ್, ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಸರ್. ಥ್ಯಾಂಕ್ ಯು ಸರ್. ಇನ್ನೊಂದು ವಿಷಯ ಏನಂದರೆ ಸ್ಮಶಾನಗಳು ಸರ್ ಎಚ್ಚೆತ್ಕೊಳ್ತಂದ್ರೆ ಒಂದು ನಮ್ಗೆ ಅನುಮಾನ ಕಾಣ್ತದೆ ಸರ್. ಇದು ಫೇಸ್ಬುಕ್ ವಿಡಿಯೋ ಎಲ್ಲ ಬಂದು ನಾನು ಉದ್ದೇಶ ತಮ್ಮ ನಾನು ವಾಟ್ಸಪ್ಪಲ್ಲಿ ಹಾಕಿದ್ದೀನಿ. ಮಲ್ಲಿಕಾರ್ಜುನ್ ಭಾಳ ಜನ ಜೇಗಳನ್ನು ಹಾಕಿದ್ದೀನಿ ಅಂತ ಡಿಪಾರ್ಟ್ಮೆಂಟ್ ಅವ್ರಿಗೆ. ಅದು ಇವತ್ತು ನಮಗೆ ಅದು ಎಚ್ಚೆತ್ಕೊಳ್ತಾರೆ ಯಾಕೆ ಸರ್ ಅಂತ. ಅದೊಂದು ಸರ್ ಇಂಪಾರ್ಟೆಂಟ್ ಇದೆ ಸರ್. ಅದು ಆಲ್ರೆಡಿ PWD ಅವರು ಕೆಲಸನ ತಗೊಂಡಿದ್ದಾರೆ, ಅದು ಈಗಲೇ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಉಪಾಯುಕ್ತ ಸಂತೋಷ್ ರಾಣಿ, ಭರತ್, ಪಾಲಿಕೆ ಅಧಿಕಾರಿ ಶ್ರೀಕೃಷ್ಣ ಸೇರಿದಂತೆ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ನ ನಂತರ ಮೆಗಲಿಸ್ ಮುಂದುವರಿಯುತ್ತದೆ. ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಯುಗಾದಿ ಮತ್ತು ರಂಜಾನ್ ಸಂಭ್ರಮ. ನಿಮ್ಮ ಹಬ್ಬದ ಶಾಪಿಂಗ್ ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ ಬೆಳ್ಳಿ ಉಚಿತವಾಗಿ ಪಡೆಯುವುದರ ಜೊತೆಗೆ ಇನ್ನು ಹಲವು ಅದ್ಭುತ ಬಹುಮಾನಗಳನ್ನು ಉಚಿತವಾಗಿ ಪಡೆಯಿರಿ. ಕುಟುಂಬ ಸದಸ್ಯರಿಗೆ ಬೇಕಾದ ಎಲ್ಲಾ ಪ್ರಕಾರದ ಅತ್ಯಾಧುನಿಕ ಫ್ಯಾಷನ್ ವಸ್ತ್ರಗಳ ಶಾಪಿಂಗ್ ಜೊತೆಗೆ ಅಬ್ಬರಿಸುವ ಸ್ಪಾಟ್ ಗಿಫ್ಟ್ಸ್ ಉಚಿತವಾಗಿ ಪಡೆಯಿರಿ. ಬೇಗ ಬನ್ನಿ, ಇಂದೇ ನಿಮ್ಮ ಹಬ್ಬದ ಶಾಪಿಂಗ್ ಅನ್ನು ಚೆನ್ನೈ ಶಾಪಿಂಗ್ ಮಾಲ್ ಅಲ್ಲಿ ಮಾಡಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ರಾಯಚೂರ್. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಶ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ನ ನಂತರ ಮೆಗನಿಸ್ಗೆ ಸ್ವಾಗತ. ಕರ್ನಾಟಕ ರೈತ ಸಂಘದ ರಾಜ್ಯ ಮಟ್ಟದ 8ನೇ ಸಮ್ಮೇಳನ ಮಾರ್ಚ್ 30 ಮತ್ತು 31ರಂದು ನಗರದ ಅಯ್ಯಪ್ಪ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ DH ಪೂಜಾರಿ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದೇಶದಲ್ಲಿ ಎದುರಾಗುವ ಕೃಷಿ ಬಿಕ್ಕಟ್ಟಿಗೆ ಸರ್ಕಾರಗಳ ನೀತಿಗಳೇ ಕಾರಣವಾಗಿವೆ. ಕೃಷಿಯನ್ನು ಅಸ್ಥಿರಗೊಳಿಸುವ ಭಾಗವಾಗಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ಅಮೆರಿಕದೊಂದಿಗೆ ಮಾಡಿಕೊಂಡಿರುವ ಕೃಷಿ ಒಪ್ಪಂದ ಭವಿಷ್ಯದ ಕೃಷಿಯನ್ನು ಅಪಾಯಕ್ಕೆ ಸಿಲುಕಿಸಲಿದೆ. ಕಾರ್ಪೊರೇಟ್ ಪರವಾದ ಕೃಷಿ ಕಾಯ್ದೆಗಳು ಕೃಷಿಯನ್ನು, ಭೂಮಿಯನ್ನು ರೈತರಿಂದ ಕಸಿದುಕೊಳ್ಳುವ ಪ್ರಯತ್ನಗಳು ತೀವ್ರಗೊಳಿಸಲಾಗುತ್ತಿದೆ. ಅಮೆರಿಕದ ತನ್ನ ರೈತರಿಗೆ ಕೃಷಿ ಸಬ್ಸಿಡಿಯನ್ನು ನೀಡುತ್ತಿದ್ದು, ಗೋಧಿ, ಹೈನುಗಾರಿಕೆ, ಮೆಕ್ಕೆಜೋಳ, ಹತ್ತಿಯನ್ನು ಆಮದು ಮಾಡಿಕೊಂಡು ದೇಶದ ರೈತರನ್ನು ಸರ್ವನಾಶ ಮಾಡುವ
ಹುನ್ನಾರ ನಡೆಸುತ್ತಿದೆ. ಸಮ್ಮೇಳನದಲ್ಲಿ ಕೃಷಿ ಒಪ್ಪಂದಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಾಲದ ಬಜೆಟ್ನಲ್ಲಿ ಕುರಿತು ಚರ್ಚೆ ವಿಮರ್ಶೆ ನಡೆಯಲಿದೆ. ಕೇಂದ್ರ ಸರ್ಕಾರ 60.95 ಲಕ್ಷ ಕೋಟಿ ಸಾಲ ಮಾಡಿದ್ದು 14.4 ಲಕ್ಷ ಕೋಟಿ ಬಡ್ಡಿಗೆ ಹಣ ವ್ಯಯ ಮಾಡುತ್ತಿದೆ. ಮತ್ತೊಂದು ಕಡೆ ಶಿಕ್ಷಣ, ಆರೋಗ್ಯ, ಉದ್ಯೋಗ ಕ್ಷೇತ್ರಗಳಿಗೆ ಅನುದಾನ ಕಡಿತಗೊಳಿಸಿರುವ ಜನಪರ ಬಜೆಟ್ ಎಂದು ಸಮರ್ಥಿಸಲಾಗುತ್ತಿದೆ. ರೈತ ವಿರೋಧಿ ನೀತಿಗಳ ವಿರುದ್ಧ 2 ದಿನ ಸಮಾವೇಶದಲ್ಲಿ ಚರ್ಚಿಸಲಾಗುತ್ತಿದೆ. ಸಮ್ಮೇಳನದಲ್ಲಿ ರಾಷ್ಟ್ರೀಯ ಮುಖಂಡರುಗಳಾದ ವಿಮಲಾ ತ್ರಿವೇದಿ, ರಂಗರಾವ್, ಸಿದ್ದನಗೌಡ ಪಾಟೀಲ್, ಎಸ್ ಮಾರ್ಯಪ್ಪ ವಕೀಲ, ರಾಘವೇಂದ್ರ ಕುಷ್ಟಗಿ ಸೇರಿದಂತೆ ಎಡ ದಲಿತ ರೈತ ಪರವಾದ ಮುಖಂಡರುಗಳು ಭಾಗವಹಿಸಲಿದ್ದಾರೆ ಎಂದರು. ಸ್ವಾಗತ ಸಮಿತಿ ರಚನೆ ಮಾಡಲಾಗಿದೆ. ಅಧ್ಯಕ್ಷರು ರಾಜಾ ಇದ್ದಾರೆ. ಪೂರ್ವದಲ್ಲಿ ಸ್ವಾಗತ ಸಮಿತಿ ಯಾಕೆ ನಾವು ರಚನೆ ಮಾಡಬೇಕು ಅಂದರೆ ಸ್ಥಳೀಯ ಸಮಸ್ಯೆ ಮತ್ತು ಇಡೀ ರಾಜ್ಯದ ಸಮಸ್ಯೆಗೆ ಸಂಬಂಧಪಟ್ಟಾಗ 2 ದಿನದ ಸಮ್ಮೇಳನದಲ್ಲಿ ಚರ್ಚೆ ಆಗಬೇಕು. ಆ ಚರ್ಚೆಯಲ್ಲಿ ಸ್ವಾಗತ ಸಮಿತಿಯ ಸಲಹೆ ಮತ್ತು ಅದರ ಒಂದು ಪಾತ್ರಗಳನ್ನು ಬಹಳ ಮುಖ್ಯವಾಗಿರ್ತದೆ. ಹಾಗಾಗಿ ಸ್ವಾಗತ ಸಮಿತಿಯನ್ನು ಪ್ರತಿಯೊಂದು ಸಮ್ಮೇಳನದಲ್ಲಿ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ಮತ್ತು ನಮ್ಮ ಕೆಲವರು ಹಿರಿಯರು ಇರ್ಬೋದು. ಇದರಲ್ಲಿ 8ನೇ ರಾಜ್ಯ ಸಮ್ಮೇಳನ, ಕರ್ನಾಟಕ ರೈತ ಸಂಘ 8ನೇ ರಾಜ್ಯ ಸಮ್ಮೇಳನ ಮಾರ್ಚ್ 30-31 ರಾಯಚೂರು ನಗರದಲ್ಲಿ ನಡೀತಾ ಇದೆ. ಆ ಒಂದು ಸಮ್ಮೇಳನದಲ್ಲಿ ರಾಷ್ಟ್ರೀಯ ಮುಖಂಡರಾದಂಥ ವಿಮಲ್ ತ್ರಿವೇದಿ ಅವರು ಭಾಗವಹಿಸ್ತಾರೆ ಮತ್ತು ಇನ್ನೊಬ್ಬ ಮುಖಂಡರಾಗಿರ್ತಕ್ಕಂಥ ರಂಗರಾವ್ ಅವರು ಭಾಗವಹಿಸ್ತಾರೆ ಮತ್ತು CPIನ ಮತ್ತು ಅದರ ಒಂದು ರೈತ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ದನಗೌಡ ಪಾಟೀಲ್ ಭಾಗವಹಿಸ್ತಾರೆ, ರಾಘವೇಂದ್ರ ಕುಷ್ಟಗಿ ಅವರು ಭಾಗವಹಿಸ್ತಾರೆ, ಇಲ್ಲಿರ್ತಕ್ಕಂಥ ಎಸ್ ಮಾರ್ಯಪ್ಪ ಅವರು, ಸ್ಥಳೀಯವಾಗಿ ಇನ್ನೂ ಈ ಎಡಪಂಥೀಯ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು, ರಾಜ್ಯ ರೈತ ಸಂಘದ ಸಂಘಟನೆಗಳು ಎಲ್ಲ ಮುಖಂಡರು ಆ 2 ದಿನ ಭಾಗವಹಿಸ್ತಾರೆ. ಸ್ವಾಗತ ಸಮಿತಿ ಭಾಗವಾಗಿ. ಸ್ನೇಹಿತರೆ, ಸಮ್ಮೇಳನದಲ್ಲಿ ಬಹುಮುಖ್ಯ ವಿಷಯಗಳು ಚರ್ಚೆ ಮಾಡಲಾಗ್ತದೆ. ಅದರಲ್ಲಿ ಮುಖ್ಯವಾಗಿ ಏನು ಇತ್ತೀಚೆಗೆ ಅಮೆರಿಕ ಮತ್ತು ಭಾರತದ ಒಂದು ಕೃಷಿ ಒಪ್ಪಂದ ಏನಾಯಿತು, ಆ ಒಪ್ಪಂದಕ್ಕೆ ಸಂಬಂಧಪಟ್ಟಾಗ ಬಹಳಷ್ಟು ಚರ್ಚೆ ನಡೀತದೆ. ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷ ಸದಸ್ಯ ಎಂಆರ್ ಬೇರಿ ಮಾತನಾಡಿ, ಸಮ್ಮೇಳನ ಯಶಸ್ವಿಗೆ ಸ್ವಾಗತ ಸಮಿತಿ ರಚಿಸಲಾಗಿದೆ. 2 ದಿನಗಳ ಸಮ್ಮೇಳನದಲ್ಲಿ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ, ತುಂಗಭದ್ರಾ ಎಡದಂಡೆ, ನಾರಾಯಣಪುರ ಬಲದಂಡೆ ಕಾಲುವೆಗಳ ಕೊನೆ ಭಾಗಕ್ಕೆ ನೀರು ತಲುಪಿಸುವುದು ಸೇರಿದಂತೆ ಸ್ಥಳೀಯ ಸಮಸ್ಯೆಗಳ ವಿರುದ್ಧ ಹೋರಾಟ ನಡೆಸಲು ನಿರ್ಣಯಿಸಲಾಗುತ್ತದೆ ಎಂದರು. 403 ಇವತ್ತು ಏಮ್ಸ್ ಹೋರಾಟ ಕಾಲಿಟ್ಟಿದೆ. ಆ ಸಮ್ಮೇಳನದ ನಿರ್ಣಯಗಳಲ್ಲಿ ಜಿಲ್ಲೆಗೆ ಏಮ್ಸ್ ಘೋಷಣೆ ಆಗಬೇಕನ್ನೋದು ಸಹ ಒಂದು ನಿರ್ಣಯ ಇರುತ್ತೆ. ಅದರಲ್ಲಿ ಹಂಗೆ ಜಿಲ್ಲೆಯ ಸಮಸ್ಯೆಗಳು ಇನ್ನೂ ಏನು ಜಲಪಾತ್ರಗಳನ್ನು ವಿಷಮಗೊಳಿಸ್ತಕ್ಕಂಥ ಕಾರ್ಖಾನೆಗಳಿದ್ದಾವ, ಅವುಗಳ ಮೇಲೆ ಸ್ಟಡಿ ಆಗಬೇಕು ಮತ್ತು ಆ ಕಾರ್ಖಾನೆಗಳನ್ನು ಏನು ತ್ಯಾಜ್ಯ ಏನು ಶುದ್ಧೀಕರಿಸಿ ನದಿಗೆ ಬಿಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕನ್ನೋದಕ್ಕೆ ಒತ್ತಾಯಗಳಿರ್ತದೆ. ಹಂಗೆ ರಾಜ್ಯದಲ್ಲಿ ಏನು ಸಾರ್ವಜನಿಕ ಶಿಕ್ಷಣದ ಮೇಲೆ ಅಗಾಧವಾದಂಥ ಪ್ರಹಾರ ನಡೆದಿದೆ. ಸುಮಾರು 800 KPS ಶಾಲೆಗಳನ್ನು ಪ್ರಾರಂಭ ಮಾಡಬೇಕಂತ ಕರ್ನಾಟಕ ಸರ್ಕಾರ ಏನು ಯೋಜಿಸಿದೆ, ಅದನ್ನು ಹಿಂಪಡಿಬೇಕು. ಸರ್ಕಾರಿ ಶಾಲೆಗಳನ್ನು ಯಥಾಸ್ಥಿತಿ ಮುಂದುವರಿಸಿಕೊಂಡು ಹೋಗ್ಬೇಕನ್ನಂಥ ಏನು ನಿರ್ಣಯಗಳಲ್ಲಿ ಇವು ಆಗಿರ್ತಾವೆ. ಹಾಗೆ ಈ ಕೃಷ್ಣಾ ಕೊಳ್ಳದ ಮತ್ತು ಈ ತುಂಗಭದ್ರಾ ನದಿಯಿಂದ ಏನು ನಮ್ಮ ರಾಯಚೂರಿನ ತಾಲೂಕಿನ ಕೊನೆ ಭಾಗದ ಹಳ್ಳಿಗಳಿಗೆ ನೀರು ಕೊಡುವಂಥ ವ್ಯವಸ್ಥೆ ಮಾಡಬೇಕನ್ನೋದು ಒತ್ತಾಯ ನಿರ್ಣಯ ಇರುತ್ತೆ ಅಂತೇಳಿ. ಇನ್ನು ನಮ್ಮ ಜಿಲ್ಲೆಯ ವಿದ್ಯಾರ್ಥಿ ಯುವಜನರ ಮತ್ತು ಮಹಿಳೆಯರ ರಕ್ಷಣೆಗಾಗಿ ಈ ನೆಲದ ಏನು ಈ ಭಾಗದ ಕಲ್ಯಾಣ ಕರ್ನಾಟಕದ ರಾಯಚೂರು ಜಿಲ್ಲೆಯ ಜಲನೆಲದ ಸಮಸ್ಯೆಗಳೇನಿದ್ದಾವ ಅವುಗಳ ಕುರಿತು ನಾವು ಚರ್ಚೆ ಮಾಡಿ ಇನ್ನಷ್ಟು ನಿರ್ಣಯಗಳನ್ನು ಪಾಸ್ ಮಾಡತಕ್ಕಂಥ ಕೆಲಸದಲ್ಲಿ ಈ ಸ್ವಾಗತ ಸಮಿತಿ
ತೊಡಗಿಸಿಕೊಳ್ತಕ್ಕಂಥ ರೈತ ಸಂಘದ ಜಿಲ್ಲಾಧ್ಯಕ್ಷ ಅಶೋಕ್ ನಿಲುಗಲ್ ಮಾತನಾಡಿ, ರಾಜ್ಯ ಸರ್ಕಾರ ಸಾಗುವಳಿ ಮಾಡುವ ರೈತರ ಭೂ ಮಂಜೂರಾತಿ ಅರ್ಜಿಗಳನ್ನು ತಿರಸ್ಕರಿಸುತ್ತಿದೆ. ಅರಣ್ಯ ಭೂಮಿ ಸಾಗುವಳಿದಾರ ಮೇಲೆ ನಿರಂತರ ದೌರ್ಜನ್ಯ ನಡೆಸಲಾಗುತ್ತಿದೆ. ರೈತರಿಗೆ ನ್ಯಾಯ ಒದಗಿಸಲು ನಿರಂತರ ಹೋರಾಟ ರೂಪಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಖಾಜಾ ಅಸ್ಲಾಂ, ಶ್ರೀನಿವಾಸ್ ಕೊಪ್ಪರ್, ಚಿಟ್ಟಿ ಬಾಬು ಉಪಸ್ಥಿತರಿದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯಲ್ಲಿ ಆಗಿರುವ ಅನ್ಯಾಯ ವಿರುದ್ಧ ಮಾಜಿ ಸಚಿವ ಕೆ ಶಿವನಗೌಡ ನೀಡಿರುವ ಹೇಳಿಕೆ ತಪ್ಪಾಗಿ ಅರ್ಥೈಸಲಾಗುತ್ತಿದೆ. ಕೂಡಲೇ ಎಫ್ಐಆರ್ ರದ್ದುಗೊಳಿಸಿದರೆ ಹೋರಾಟ ನಡೆಸುವುದಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಬಸವರಾಜ ನಕೊಂದಿ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಚಿತ್ರದುರ್ಗದಲ್ಲಿ ನಡೆದ ಜನಾಂದೋಲನ ಸಮಾವೇಶ ಪೂರ್ವ ಸಿದ್ಧತಾ ಸಮಾವೇಶದಲ್ಲಿ ಮಾತನಾಡಿರುವ ಕೆ ಶಿವನಗೌಡ ನಾಯಕ್ ಇವರು ಸಂವಿಧಾನ ಉಳಿಸುವುದಾಗಿ ಹೇಳುವ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಾದೇವಪ್ಪ ಇವರು ಮೀಸಲಾತಿಯಲ್ಲಿ ಅನ್ಯಾಯವಾದರೂ ಯಾವುದೇ ಸ್ಪಂದನೆ ನೀಡದೇ ಇರುವುದು, ನೀಡಿದರೆ ಅವರು ಕಂಡರೆ ಕಪಾಳ ಮೋಕ್ಷ ಮಾಡಬೇಕನಿಸುತ್ತದೆ ಎಂದಷ್ಟೇ ಹೇಳಿದ್ದಾರೆ ಹೊರತು ಒಡೆಯುವುದಾಗಿ ಹೇಳಿಲ್ಲ. ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗಳಿಗೆ 17% ಮತ್ತು ಪರಿಶಿಷ್ಟ ಪಂಗಡಕ್ಕೆ 7% ಮೀಸಲು ನೀಡಲು ನಿರ್ಧರಿಸಿತ್ತು. ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ದರೂ ಸಮಾಜ ಕಲ್ಯಾಣ ಸಚಿವರಾಗಿ ಸರ್ಕಾರ ನಿರ್ಧಾರವನ್ನು ಸಮರ್ಥಿಸುವ ಕೆಲಸ ಮಾಡಲಿಲ್ಲ. ಕೋರ್ಟ್ನಲ್ಲೂ ತಕರಾರು ಅರ್ಜಿ ಸಲ್ಲಿಸದಿರುವ ಕುರಿತು ಸಾಮಾನ್ಯ ಆಡುವ ಭಾಷೆಯಲ್ಲಿ ಮಾತನಾಡಿದ್ದಾರೆ. ಆದರೆ ಕೆಲವರು ಅದನ್ನು ರಾಜಕೀಯವಾಗಿ ಬಳಸಿಕೊಳ್ಳಲು ಅವರ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. ಅವರ ಮಾತಿನ ಉದ್ದೇಶ ಅರಿಯದೆ ಕೇಸ್ ಮಾಡಿರುವುದು ತಪ್ಪು. ಕೂಡಲೇ ಎಫ್ಐಆರ್ ರದ್ದುಗೊಳಿಸಬೇಕು. ಇಲ್ಲದೆ ಹೋದಲ್ಲಿ ತೀವ್ರ ಸ್ವರೂಪದ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಜನಾಂದೋಲನ ಐತಿಹಾಸಿಕ ಹೋರಾಟದ ಸಿದ್ಧತೆಗೆ ಕೈಗೊಳಿಸಲಾದ ಪೂರ್ವ ಸಭೆಯಲ್ಲಿ ಮಾನ್ಯ ಜನಪ್ರಿಯ ಮಾಜಿ ಶಾಸಕರಾದ ಶಿವನಗೌಡ ನಾಯಕ್ ಅವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಆಗುವಂಥ ಅನ್ಯಾಯದ ಕುರಿತು ರಾಜ್ಯ ಸರ್ಕಾರ ಮಾಡುತ್ತಿರುವ ಅನ್ಯಾಯ ಧೋರಣೆಯನ್ನು ಖಂಡಿಸಿ ಆ ಪೂರ್ವ ಸಭೆಯಲ್ಲಿ ಇವತ್ತು ಎಸ್ಸಿ ಮತ್ತು ಎಸ್ಟಿಗಳಿಗೆ ಅನ್ಯಾಯ ಆಗ್ತಕ್ಕಂಥ ನಮ್ಮ ದಲಿತ ಸಮುದಾಯಗಳಿಗೆ ಸರ್ಕಾರ ಬಹುದೊಡ್ಡ ಅನ್ಯಾಯ ಮಾಡ್ತಾ ಇದೆ. SCP TCP ಅನುದಾನದಲ್ಲಿ ಮತ್ತು ಉದ್ಯೋಗದಲ್ಲಿ ಇತರೆ ಯೋಜನೆಗಳಲ್ಲಿ ಅನ್ಯಾಯ ಮಾಡ್ತಾ ಇದ್ದ ಪೂರ್ವ ಸಭೆಯಲ್ಲಿ ಮಾತನಾಡುತ್ತಿರುವಾಗ ಮಾನ್ಯ ಸಚಿವರು ಈ ಒಂದು ಸಮಾಜ ಕಲ್ಯಾಣ ಸಚಿವರಾದ ಎಸ್.ಸಿ. ಮಾದೇವಪ್ಪನವರು ಸಚಿವ ಸಂಪುಟದಲ್ಲಿರ್ತಕ್ಕಂಥ ದಲಿತ ಸಮುದಾಯದ ಸಚಿವರೇ ಇವತ್ತು ದಲಿತರಿಗೆ ಮತ್ತು SC/ST ಜನರಿಗೆ ನ್ಯಾಯ ಕೊಡಿಸುತ್ತಿದ್ದಾರೆ. ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸಚಿವರಿಗೆ ಸ್ವಲ್ಪ ಆದರೂ ದಲಿತರ ಬಗ್ಗೆ ಕಾಳಜಿ ಇದೆಯಾ, ದಲಿತರ ಬಗ್ಗೆ ನ್ಯಾಯ ಕೊಡಿಸೋ ಕಾಳಜಿ ಇದೆಯಾ ಅಂತ ಅನ್ನುವ ರೀತಿಯಲ್ಲಿ ಮಾತನಾಡುತ್ತಾ ನಾನೇನಾದರೂ ಎದುರುಗಡೆ ಬಂದರೆ ಕಪ್ಪಳಕ್ಕೆ ಹೊಡಿಬೇಕು ಅನಿಸುತ್ತದೆ ಅಂತ ಹೇಳಿರ್ತಾರೆ. ಬಟ್ ಎಲ್ಲಿ ಹೊಡಿಬೇಕಂತ ಹೇಳಿಲ್ಲ. ಅದು ನಮ್ಮ ರಾಯಚೂರು ಜಿಲ್ಲೆ ಆಡು ಭಾಷೆಯಲ್ಲಿ ಆಗಿರ್ತಕ್ಕಂಥ ಸಾಮಾನ್ಯವಾದ ಮಾತು. ಹಾಗಾಗಿ ಆ ಮಾತನ್ನು ಆಡಿರ್ತಕ್ಕಂಥ ಸಚಿವ ಶಿವನಗೌಡ ನಾಯಕ್ ಅವರು ತಮ್ಮ ಸ್ವಂತ ಉದ್ದೇಶದಿಂದ ಏನಲ್ಲ, ದಲಿತರು ಮತ್ತು SC/ST ಆಗ್ತಕ್ಕಂಥ ಅನ್ಯಾಯದ ಆಕ್ರೋಶ ಮತ್ತು ಅವರ ಮನದಾಳ ಮಾತುಗಳನ್ನು ಹೊರಗಾಕಿದ್ದಾರೆ ಹೊರತು ಯಾವುದೇ ಉದ್ದೇಶದಿಂದ ಅವರು ಸಚಿವರಿಗೆ ನೋವುಂಟು ಮಾಡಬೇಕು, ಸಚಿವರಿಗೆ ನೋವುಂಟು ಮಾಡಿ ಅವ್ರನ್ನ ಗೆಲ್ಲಬೇಕೆಂಬುದು ಯಾವುದೇ ಉದ್ದೇಶ ಮಾತಾಡಿಲ್ಲ. ಈ ಸಂದರ್ಭದಲ್ಲಿ ವೀರೇಶ್ ನಾಯಕ್ ಬೆಟ್ಟದೂರು, ತಾಯಣ್ಣ, ನವೀನ, ಚಂದ್ರಶೇಖರ್ ನಾಯಕ್, ವೆಂಕಟೇಶ್, ಪರಶುರಾಮ್ ಬಗಲ್ವಾಡ, ಅನಿಲ್ ಕುಮಾರ್ ಸೇರಿದಂತೆ ಅನೇಕರಿದ್ದರು. ರಾಯಚೂರು ಮಾರ್ಚ್ 16ರಂದು ಪವಿತ್ರ ರಂಜಾನ್ ಉಪವಾಸ ಮಾಡುವವರಿಗಾಗಿ ನಗರದ ಮಜಿತಾ-ಇ ನೂರೇಶ ಮಸೀದಿಯಲ್ಲಿ ರವಿವಾರ ಸಂಜೆ ಇಫ್ತಾರ ಕೂಟ ಆಯೋಜಿಸಲಾಯಿತು. ಪಾಲಿಕೆ ಸದಸ್ಯ ಎಂ ಪವನ್ ಕುಮಾರ್ ಭಾಗವಹಿಸಿ ಶುಭ ಕೋರಿದರು. ಪ್ರಮುಖರಾದ ಮೊಹಮ್ಮದ್ ಮೌಲಾಲಿ, ಮೊಹಮ್ಮದ್ ಖಾಜಾ, ನಸೀರಾ ಖಾನ್ ಬಿಕೌಫ್, ಮೊಹಮ್ಮದ್ ಫಾರೂಕ್, ಸೈಯದ್ ಮೊಹಮ್ಮದ್ ಸದ್ದಂ ಸೇರಿದಂತೆ ನೂರಾರು ಜನರು ಭಾಗಿಯಾದರು.
इबादतों को हमारे लिए परवरदिगारा तेरी बारगाह में सिफारिश का जरिया बना, परवरदिगारा ना कि हमारे लिए हुज्जत बना है तो कबूल फरमा। अगर किसी वजह से कोताही हुई तो अपने फजल करम से, अपने रहमत से माफ़ फरमा कर, तो अपने रहमत से मालामाल फरमा। ऐ अल्लाह कसरत से जिक्र की तौफीक अता फरमा, तिलावत की तौफीक अता फरमा। ऐ अल्लाह, ऐ रब्ब करीम, बचे कुचे 29 है या 30 है, परवरदिगारा 30 अगर हो तो तेरी रहमत, 29 हो तो तेरा करम, तेरी फैसले के सामने सब परवरदिगारा। ऐ अल्लाह, हमारे पहले अशरे को कबूल फरमा, दूसरे अशरे को कबूल फरमा, तीसरे अशरे को कबूल फरमा। ऐ अल्लाह, हमारे वालिदैन की मग़फ़िरत फरमा, हमारे बड़ों की मग़फ़िरत फरमा, हमारे छोटों की मग़फ़िरत फरमा। साहब को ऐ अल्लाह मग़फ़िरत फरमा दे। ऐ अल्लाह, हमारे जितने मस्जिद में पिछले साल नौजवान सब रहते हैं, मुसलमान, हिंदू, सिख, ईसाई, सब बिरादरी के लोग रहते हैं, सब में मोहब्बतें अता फरमा, नफ़रतों से महफूज़ फरमा। फ़लस्तीन की तो हिफाजत फरमा, गज़ा के मुसलमानों की तो मदद फरमा। ऐ अल्लाह, ऐ रब्ब करीम, परवरदिगारा, तू करम के फैसले। लोग बीमारी की हालत से परेशान हैं, ऐ अल्लाह उन्हें सेहत की हालत से बदल दे, उनकी हालतों को दुरुस्त फरमा। रमज़ान की बरकतों से उम्मत मुस्लिमा के घरों की हालतों को, सेहतों की हालतों को बदल दे। अच्छी ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾಡಳಿತ ವಿವಿಧ ಇಲಾಖೆಗಳಿಂದ ವಿಶ್ವ ಗ್ರಾಹಕರ ದಿನಾಚರಣೆ. ಪರಿಸರ ಕಾಪಾಡಲು ಅಧಿಕಾರಿಗಳೊಂದಿಗೆ ಗ್ರಾಹಕರು ಕೈಜೋಡಿಸಿ, ನ್ಯಾಯಾಧೀಶ ಸಾತ್ವಿಕ್. ಮಹಾನಗರ ಪಾಲಿಕೆಯ ಬಜೆಟ್ ಪೂರ್ವಭಾವಿ ಸಭೆ. ಅಧ್ಯಕ್ಷ ಮೇರೆಗೆ ಅಭಿವೃದ್ಧಿ ಕೆಲಸಕ್ಕೆ ಅನುದಾನ ಮೀಸಲಿಗೆ ಮನವಿ. ಮಾರ್ಚ್ 30 ಮತ್ತು 30ರಂದು ನಗರದಲ್ಲಿ ಕರ್ನಾಟಕ ರೈತ ಸಂಘದ 8ನೇ ರಾಜ್ಯ ಸಮ್ಮೇಳನ. ರೈತ ವಿರೋಧಿ ನೀತಿಗಳ ಕುರಿತು ಚರ್ಚೆ. ಡಿಎಚ್ ಪೂಜಾರ. ಮಾಜಿ ಸಚಿವ ಕೆ ಶಿವನಗೌಡ ಹೇಳಿಕೆ ತಪ್ಪಾಗಿ ಅರ್ಥ. ಎಫ್ಐಆರ್ ರದ್ದುಗೊಳಿಸಿದರೆ ಹೋರಾಟ. ಬಸವರಾಜ್ ನಕುಂದಿ. ಜೈರಾಬಾದ್ ಮಸೀದಿಯಲ್ಲಿ ಇಫ್ತಾರ್ ಕೂಟ. ಎಂ ಪವನ್ ಕುಮಾರ್ ಶುಭ ಹಾರೈಕೆ. ಇದಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.